ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀಪಾದರ ದಿವ್ಯೋಪದೇಶವೆಂಬ ಆ 29ನೆಯ ಅಧ್ಯಾಯದಲ್ಲಿ ಶ್ರೀಪಾದರು ದೇಶ ಮತ್ತು ಕಾಲಗಳನ್ನು ಕೈಚೆಂಡಿನಂತೆ ಬದಲಿಸಬಲ್ಲರು. ಎಲ್ಲೋ ನಡೆಯಬೇಕಾದ್ದು ಇಲ್ಲವೇ ನಡೆಯುತ್ತಿರುವುದು, ಇಲ್ಲವೇ ನಡೆದು ಹೋಗಿರುವುದನ್ನು ಅವರು ಬದಲಿಸಿ ಎಂದಿಗೂ ಮುಗಿಯದ ದೇಶ ಕಾಲ ಪ್ರಯಾಣವಾಗಿ ಬದಲಿಸಬಲ್ಲರು. ಅವರವರ ಚೈತನ್ಯ ಸ್ಥಾಯಿಗೆ ಅನುಗುಣವಾಗಿ ಕಾಣಿಸುತ್ತಿರುವೆನೆಂದು ಶ್ರೀ ಧರ್ಮಗುಪ್ತ ಮತ್ತು ಶಂಕರ ಭಟ್ಟರಿಗೆ ಹೇಳಿದರು. ಅವರನ್ನೇ ನಂಬಿಕೊಂಡು ಅವರ ಆದೇಶದಂತೆ ನಡೆದುಕೊಂಡರೆ ಅವರೇ ಎಲ್ಲ ಭಾರವನ್ನು ಹೊತ್ತು ನಮ್ಮ ಗುರಿ ತಲುಪಿಸಬಲ್ಲರು. ಭಕ್ತನನ್ನು ರಕ್ಷಿಸಲು ನರಸಿಂಹಾವತಾರಿಯಾದಂತೆ ನರಸಿಂಹ ಸರಸ್ವತಿಗಳ ಅವತಾರದಲ್ಲಿ ಬರಲಿರುವುದಾಗಿ ಭರವಸೆ ನೀಡಿದರು. ಶ್ರೋತೃಗಳಿಗೆ ಇಂದಿನ 30ನೆಯ ಅಧ್ಯಾಯದಲ್ಲಿ ಶ್ರೀಗಳೇ ಹೇಳಿದಂತೆ ಶ್ರೀಪಾದ ಶ್ರೀವಲ್ಲಭ ಮಹಾಸಂಸ್ಥಾನದ ಸ್ಥಾಪನೆಯಾಗುವುದು. ಜೀವಿಗಳಿಗೆ 64 ಚೈತನ್ಯ ಸ್ಥಾಯಿಗಳಿರುವವು. ನಾಥ ಸಂಪ್ರದಾಯದವರು 64 ಚೈತನ್ಯ ಸ್ಥಾಯಿಗಳಲ್ಲೂ ತದಾತ್ಮ ಸ್ಥಾಯಿ ಹೊಂದಿ ಜೀವಿಗಳ ಉದ್ಧಾರಕ್ಕೆ 64 ಶಾಬರ ತಂತ್ರಗಳ ಸಹಾಯ ಪಡೆಯುವರು. ನಾಥ ಸಂಪ್ರದಾಯಕ್ಕೆ ಮೊದಲ ಗುರು ಶ್ರೀ ದತ್ತಾತ್ರೇಯರೇ. ಶ್ರೀಪಾದರು ಅಂದಿನ ದತ್ತನೆ. ಚದುರಂಗದಲ್ಲಿ 64 ಚೌಕಗಳಿವೆ. ಶ್ರೀ ಮಹಾಲಕ್ಷ್ಮಿ ಜೊತೆಯಲ್ಲಿ ಶ್ರೀ ವಿಷ್ಣುವು ವೈಕುಂಠದಲ್ಲಿ ಚದುರಂಗ ಆಟದಲ್ಲಿ ಪಳಗಿರುವನೆಂದರೆ ಈ 64 ಚೈತನ್ಯ ಸ್ಥಾಯಿಗಳಲ್ಲಿರುವ ವಿವಿಧ ಜೀವನ ಕ್ರಿಯೆಗಳನ್ನು ಖುದ್ದಾಗಿ ಗಮನಿಸುತ್ತಾ ತಕ್ಕ ಅನುಗ್ರಹವನ್ನು ನೀಡುತ್ತಾ ದಿವ್ಯ ವಿನೋದದಲ್ಲಿ ಇರುವನೆಂದು ಇದರ ಅಂತರಾರ್ಥ. ಮಾನವ ದಿವ್ಯಾತ್ಮನಾಗಲು ಬೇಕಾದ ಯೋಗ್ಯತೆ ಮಾನವರ ಶರೀರದಲ್ಲಿನ ಚೈತನ್ಯ ಸ್ಥಾಯಿಯನ್ನು ಅನುಸರಿಸಿ ಅವರ ಪರಿಣಾಮದ ವೇಗ ಇರುವುದು. ಜೀವನು ದಿವ್ಯಾತ್ಮನಾಗಿ ಬದಲಾಯಿಸಲೇಬೇಕೆಂಬುದು ವಿಶ್ವ ಮಾನಸದ ಬದಲಿಲ್ಲದ ನಿಶ್ಚಯ. ಅವರವರ ಸ್ಥಾಯಿಗಳಂತೆ ಆಚರಿಸುವ ಯೋಗ, ಮಂತ್ರ, ಜಪ, ತಪ, ಯಜ್ಞ ಯಾಗಾದಿಗಳು, ಧರ್ಮ ಕಾರ್ಯಗಳು ಮುಂತಾದವುಗಳಿಂದ ಶರೀರದಲ್ಲಿನ ಆತ್ಮ ಜ್ಯೋತಿಯ ಶಕ್ತಿ ಬೆಳಗುತ್ತಿರುವುದು. ಆ ಪ್ರಕಾಶದಂತೆ ನಾಡಿ ಶುದ್ಧಿ ನಡೆಯುತ್ತಿರುವುದು. ಈ ಶುದ್ಧಿಯಂತೆಯೇ ಮಾನವರಲ್ಲಿ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿಗಳು ಪ್ರಾಪ್ತವಾಗುತ್ತಿರುವವು. ಇಂತಹ ವಿಕಾಸ ಸಮಯ ಅವರು ಮಾಡುವ ಧರ್ಮ ಕಾರ್ಯಗಳಂತೆ ದೈವಾನುಗ್ರಹ ಲಭಿಸುವುದು. ಶಂಕರ ಭಟ್ಟ ಮುಂದೆ ನನ್ನ ಮಹಾಸಂಸ್ಥಾನ ಶ್ರೀ ಪೀಠಿಕಾಪುರದಲ್ಲಿನ ನನ್ನ ಜನ್ಮ ಸ್ಥಳದಲ್ಲಿ ನೆಲೆಯಾಗುವುದೆಂದು ತಿಳಿ. ಶ್ರೀ ಪೀಠಿಕಾಪುರ, ಶ್ಯಾಮಲಾಂಬಾಪುರ, ವಾಯಸಪುರ ಅಗ್ರಹಾರ ಸೇರಿ ಒಂದು ಪಟ್ಟಣವಾಗುವುದು. ಈ ನನ್ನ ಸಂಸ್ಥಾನಕ್ಕೆ ದರ್ಶನಕ್ಕಾಗಿ ಬರುವವರ ಸಂಖ್ಯೆ ಮಿತಿಮೀರಿ ಹೋಗುವುದು. ಕಲಿಯುಗದಲ್ಲಿ ಅನೇಕ ಆಶ್ಚರ್ಯಗಳು ನಡೆಯುತ್ತವೆ. ವಶಿಷ್ಠರ ಅಂಶ ಜಾತಕನೊಬ್ಬನು ಈ ಸಂಸ್ಥಾನದ ಅರ್ಚಕನಾಗುವನು. ಅವನೊಟ್ಟಿಗೆ ನಾನು ಅನೇಕ ಲೀಲೆ ತೋರಿಸುವೆನು. ಸದಾ ಆ 100 ದಿವ್ಯ ಲೀಲೆಗಳು ಆಶ್ಚರ್ಯಕರವಾಗಿರುವವು. ಮತ್ತು ಶ್ರೀಪಾದರ ದಿವ್ಯ ನಗುಮುಖ ನೋಡುವುದೇ ಒಂದು ತೃಪ್ತಿ ಆಗಿರುವುದು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ 30ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.